ಅಮೂಲ್ಯವಾದದಲ್ಲಿ ಸ್ವಾಮಿ ನಿನ್ನ ಪಾದದಲ್ಲಿ ಬಂದು ನಿನ್ ಕೋಟಿ ಸ್ತೋತ್ರ ಹೇಳುವಂತೆ ನೀನ್ ನಡೆಸು ಪ್ರಭು. ಕರ್ತನೆ, ಅನೇಕರು ಬರ್ಲಿಕ್ಕಿರುವಾಗ ಎಲ್ಲಾ ರೀತಿ ಅನುಕೂಲ ಮಾಡಿಕೊಡು. ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ ಮಾಡು ಸ್ವಾಮಿ. ಸೇರಿ ಬಂದಿರ್ತಕ್ಕಂಥ ಭಕ್ತಾದಿಗಳನ್ನು, ಬೋಧಕರುಗಳನ್ನು ಆಶೀರ್ವದಿಸು. ಅವರವರ ಕುಟುಂಬಗಳನ್ನ ಆಶೀರ್ವದಿಸು. ಇನ್ನು ಬರ್ಲಿಕ್ಕಿರೋರನ್ನ ಆಶೀರ್ವದಿಸು ಪ್ರಭುವೆ. ಇವತ್ತಿನ ವಾಕ್ಯ ಹಂಚುವ ನಿನ್ನ ಮಗನ ಬಲಪಡಿಸು. ನಮ್ಮೆಲ್ಲರನ್ನು ಆಶೀರ್ವದಿಸು. ಈ ಒಂದು ಕೂಟದ ಆದ್ಯಂತ್ಯ ನೀನಾಗಿದ್ದು ನಿನ್ನ ಆತ್ಮನ ತುಂಬಿಸಿ ಎಲ್ಲಾ ಶೋಧನೆ ತಪ್ಪಿಸಿ ಪ್ರಭು ಎಲ್ಲರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ನಿನ್ನ ವಾಕ್ಯದಲ್ಲಿ ಬೆಳೆಸಬೇಕಾಗಿ ನಮ್ಮ ಪ್ರಿಯ ಪ್ರಭು ಆದ ಯೇಸುವೇ ನಿನ್ನ ಪರಿಶುದ್ಧವಾದ ನಾಮದಲ್ಲಿ ದಿನೊಳಗೆ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೇಲೆ ಆಮೇಲೆ ಮಾದಂತಹ ಪ್ರಾರ್ಥನೆಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ಸಹೋದರಿ ಒಂದು ವಿಶೇಷ ಗೀತೆಯನ್ನ ಹಾಡಬೇಕೆಂದು ಕೇಳ್ಕೊಳ್ತೇನೆ. ಸಹೋದರಿ ವರಲಕ್ಷ್ಮಿ ಅವರು ಹಾಡ್ತೀರಾ? ಹಾಡ್ತೀವಿ ಸರ್. ಓಕೆ. ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ಚಿಂತೆಯಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ರೋಗದಲ್ಲಿ ನಾ ಇರುವಾಗಲೂ ಯೇಸು ಪ್ರೀತಿಸಿದ ಚಿಂತೆಯಲ್ಲಿ ನಾವಿರುವಾಗಲೂ ಯೇಸು ಪ್ರೀತಿಸಿದ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ ಬಳಲಿ ಹೋದ ನನ್ನನ್ನು ಯೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ ತಂದೆ ತಾಯಿ ಕೈ ಬಿಟ್ಟರು ಯೇಸು ಪ್ರೀತಿಸಿದ ಹೆಂಡತಿ ಮಕ್ಕಳು ದೂರಾದರು ಯೇಸು ಪ್ರೀತಿಸಿದ ಬಂಧು ಮಿತ್ರರು ಆಗಲಿದರು ಯೇಸು ಪ್ರೀತಿಸಿದ ಬಂಧು ಮಿತ್ರರು ಆಗಲಿದರು ಯೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಕಣ್ಣೀರಿರುವಾಗಲೂ ಯೇಸು ಪ್ರೀತಿಸಿದ ವೈದ್ಯ ನನ್ನನ್ನು ಕೈ ಬಿಟ್ಟರು ಯೇಸು ಪ್ರೀತಿಸಿದ ಕಣ್ಣೀರಿರುವಾಗಲೂ ಯೇಸು ಪ್ರೀತಿಸಿದ ವೈದ್ಯರು ನನ್ನನ್ನು ಕೈ ಬಿಟ್ಟರು ಯೇಸು ಪ್ರೀತಿಸಿದ ಜೀವಾಂತ್ಯ ದಿನವೆಲ್ಲ ಸಂತೈಸಿ ನನ್ನನ್ನು
ಯೇಸು ಪ್ರೀತಿಸಿದ ಜೀವಾಂತ್ಯ ದಿನವೆಲ್ಲ ಸಂತೈಸಿ ನನ್ನನ್ನು ಯೇಸು ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ ಯೇಸು ಪ್ರೀತಿಸಿದ ನನ್ನೇಸು ಪ್ರೀತಿಸಿದ. ಆಮೆನ್. ಥ್ಯಾಂಕ್ ಯು ಸರ್. ಆಮೆನ್. ಉತ್ತಮವಾದ ಹಾಡಿಗಾಗಿ ಸಹೋದರಿ ವರಲಕ್ಷ್ಮಿ ಮತ್ತು ಅವರ ಪತಿಯವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮನ್ನ ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ, ಹೆಚ್ಚಿನ ಆತ್ಮೀಯ ವರ್ಗಗಳಿಂದ ತುಂಬಿಸಿ ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ, ಈ ದಿನದ ಪಾಠಕ್ಕಾಗಿ ನಮ್ಮ ಜೊತೆಯಲ್ಲಿ ಹಿರಿಯ ಬೋಧಕರು ಪಾಸ್ಟರ್ ರಾಜದಾಸ್ ಅವರು ಇದ್ದಾರೆ. ಕಳೆದ 2-3 ದಿವಸಗಳಿಂದ ಅವರು ನಮ್ಮನ್ನ ಆತ್ಮೀಯವಾಗಿ ನಡೆಸಿದ್ದಾರೆ. ಈ ದಿನ ಕರ್ತನ ಆತ್ಮನ ಬಲದಿಂದ ದೈವ ಸಂದೇಶವನ್ನ ತರಲು ಅವರನ್ನ ಹೃತ್ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತೇನೆ. ಈ ದಿನದ ಪಾಠವನ್ನ ನಡೆಸಿಕೊಡ್ಬೇಕೆಂಬುದಾಗಿ ಅವರನ್ನ ನಾನು ಕೇಳ್ಕೊಳ್ತೇನೆ. ಘನ ಮಾನ ಮಹಿಮೆಯು ನಮ್ಮ ರಕ್ಷಕನಾದ ಯೇಸು ಸ್ವಾಮಿಗಾಗ್ಲಿ. ಈ ಅವಕಾಶ ಕೊಡೋ ದೇವರಿಗೆ ಸ್ತೋತ್ರ ಹೇಳ್ತಾನೆ, ಹಾಗೂ ಪಾಸ್ಟರ್ ರಾಜು ಅವರಿಗೂ ಧನ್ಯವಾದ ಹೇಳ್ತಾನೆ. ಈಗಾಗಲೇ ನಾವು ಯೇಸು ಕ್ರಿಸ್ತನ ಜೀವನದ ಕೊನೆಯ ಗಳಿಗೆಗಳನ್ನ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಯೇಸು ಸ್ವಾಮಿ ಈಗೋ ಆ ಮನುಷ್ಯನು ಎಂಬುದಾಗಿ ನಿನ್ನೆ ವಿಷಯದಲ್ಲಿ ಕಲ್ತಿದ್ದೇವೆ. ಅನ್ಯ ಮನುಷ್ಯ, ಅನ್ಯ ಅಧಿಕಾರಿ ಸ್ವಾಮಿಯನ್ನ ರಾಜನಾಗಿ ಗುರುತಿಸ್ತಾನೆ. ಆದ್ರೆ ಜನರಿಗಾಗಿ ಸಾಯ್ಲಿಕ್ಕೆ ಬಂದಂತ ಜನರು ಸ್ವಾಮಿಯನ್ನ ಗುರುತಿಸ್ಲಿಲ್ಲ. ಬಹಳ ವಿಷಾದಕರ. ನೆನೆ ಇವತ್ತು ಮಂಗಳವಾರದ ಪಾಠಕ್ಕೆ ಹೋಗ್ತಾ ಇದ್ದೇವೆ. ಪಾಠಕ್ಕೆ ಹೋಗಕ್ ಮೊದಲೇ ಒಂದು ಸಣ್ಣ ಪ್ರಾರ್ಥನೆ ಮಾಡುವ. ಕಣ್ಣುಗಳು ಮುಚ್ಚೋಣ. ಕೃಪಾ ಪೂರ್ಣನೇ ಸರ್ವಶಕ್ತನ ದೇವರೇ, ನಿನ್ನ ಅತಿಶಯನು ಮಹೋನ್ನತನಪ್ಪ. ನಮ್ಮನ್ನು ಬಹಳವಾಗಿ ಪ್ರೀತಿಸಿ ನಿನ್ನ ಏಕಪುತ್ರನ ಕ್ರಿಸ್ತನನ್ನ ಲೋಕಕ್ಕೆ ಕಳುಹಿಸಿ ನಮ್ಮ ಪಾಪ ಪರಿಹಾರ ಮಾಡೋದಕ್ಕಾಗಿ ಸ್ತೋತ್ರಪ್ಪ. ನಮ್ಮ ನಿನ್ನ ಮಕ್ಕಳಾಗಿ ಮಾಡಿದ್ವಿ ಸ್ವಾಮಿ. ಸ್ವಲ್ಪ ಹೊತ್ತು ನಿನ್ನ ಪಾದ ಸನ್ನಿಧಾನದಲ್ಲಿ ಕುಳಿತು ಈ ವಾಕ್ಯನ ಧ್ಯಾನಿಸುವಾಗ ಪವಿತ್ರಾತ್ಮನ ಸಹಾಯದಿಂದ ಅದನ್ನು ಅರ್ಥೈಸಿಕೊಳ್ಳೋ ಶಕ್ತಿಯನ್ನು ಪ್ರತಿಯೊಬ್ಬರು ಕೊಟ್ಟು, ನಾವು ಕ್ರಿಸ್ತನ ಮರಣದಿಂದ ನಮಗೆ ಜೀವ ಸಿಕ್ಕಿದೆ, ನಮ್ಮ ಪಾಪ ಪರಿಹಾರ ಆಗಿದೆ ಎಂಬ ವಿಶ್ವಾಸದೊಡನೆ ನಾವು ಸತ್ಯಪರರಾಗಿ ಜೀವಿಸಲು ನಮಗೆ ಬಲ ಕೊಡು ಸ್ವಾಮಿ. ಎಲ್ಲ ಅಂಧಕಾರ ಶಕ್ತಿ ಮೇಲೆ ಜಯ ಕೊಡು. ಬಂದ ಪ್ರತಿಯೊಬ್ಬ ಸಭಿಕರನ್ನು, ಬೋಧಕರುಗಳನ್ನು ಆಶೀರ್ವದಿಸಿ ನೀನೇ ಮಹಿಮೆ ಹೊಂದಬೇಕೆಂದು ನಿನ್ನ ದಾಸ ನನ್ನ ಬಾಯಲ್ಲಿ ನಿನ್ನ ವಾಕ್ಯ ಹಾಕಬೇಕು. ಯೇಸು ಕ್ರಿಸ್ತನ ಪಾದಕ್ಕೆ ಬೇಡಿಕೊಳ್ತೀನಿ ತಂದೆ, ಆಮೆನ್. ಮಂಗಳವಾರದ ಪಾಠದಲ್ಲಿ ಶೀರ್ಷಿಕೆ ಏನಂತೀರ? ತೀರಿತು ಅಂತ. ಈ ವಾಕ್ಯ ತೀರಿತು ಯಾವಾಗ ಸ್ವಾಮಿ ಹೇಳದ, ಸಹಜವಾಗಿ ಅನೇಕ ಕ್ರೈಸ್ತರು, ಬಹುಪಾಲಿನ ಕ್ರೈಸ್ತರು 40 ದಿನಗಳ ಉಪವಾಸ ಮಾಡ್ತಾರೆ. ಲೆಂಟ್ ಡೇಸ್ ಅಂತ ಹೇಳ್ತಾರೆ. ಲಾಸ್ಟ್ ಅಲ್ಲಿ ಆ ಗುಡ್ ಫ್ರೈಡೆ, ಶುಭ ಶುಕ್ರವಾರ ದಿನದಂದು ಯೇಸು ಕ್ರಿಸ್ತನ 7 ಕಡೆ ಮಾತುಗಳನ್ನ ಅವರು ಪ್ರಸಂಗ ಮಾಡ್ತಾರೆ. ಅದರಲ್ಲಿ ಒಂದು ಮಾತು ತೀರಿತು ಅಂತ. ಸ್ವಾಮಿ ಈ ವಾಕ್ಯವನ್ನ ತೀರಿತು ಅಂತ ಹೇಳ್ದ. ಏನ್ ತೀರಿತು ಜನಗಳು ಅರ್ಥೈಸ್ಕೊಳ್ಬೇಕಾಗಿದೆ ಪ್ರೇರೆ. ಅದನ್ನ ಬಹಳ ಸ್ಪಷ್ಟವಾಗಿ ಯೋಹಾನ ಅದನ್ನ ವಿವರಿಸ್ತಿದ್ದಾನೆ. ಯೋಹಾನ 19ನೇ ಅಧ್ಯಾಯವನ್ನ ಓದುವಾಗ 19ನೇ ಅಧ್ಯಾಯ 17ರಿಂದ 22 ವಚನಗಳನ್ನ ಓದುವಾಗ 19ರಿಂದ, ಇದಲ್ಲದೆ ಪಿಲಾತನು ಒಂದು ವಿಳಾಸವನ್ನ ಬರೆದು ಆತನು ಶಿಲುಬೆಯ ಮೇಲ್ಗಡೆ ಹಚ್ಚಿಸಿದನು. ನಜರೇತಿನ ಯೇಸು ಯಹೂದ್ಯರ ಅರಸನು ಎಂಬುದೇ. ಅವರು ಯೇಸುವನ್ನು ಶಿಲುಬೆಗೆ ಹಾಕಿದ ಸ್ಥಳವು ಪಟ್ಟಣಕ್ಕೆ ಹತ್ತಿರವಾದುದರಿಂದ ಯಹೂದ್ಯರಲ್ಲಿ ಬಹಳ ಮಂದಿ ಆ ವಿಳಾಸವನ್ನು ಓದಿದರು. ಅದು ಇಬ್ರಿಯ, ಲಾತಿನ್, ಗ್ರೀಕ್ ಭಾಷೆಗಳಲ್ಲಿ ಬರೆದಿತ್ತು. ಹೀಗಾಗಿ ಯಹೂದ್ಯರ ಮಹಾಯಾಜಕರು ಪಿಲಾತನಿಗೆ ಯಹೂದ್ಯರ ಅರಸನು ಎಂದು ಬರೆಯದೆ ನಾನು ಯಹೂದ್ಯರ ಅರಸನೆಂದು ಹೇಳಿದವನು ಎಂಬುದಾಗಿ ಬರೆಯಬೇಕಂತ ಹೇಳಿದರು. ಅದಕ್ಕೆ ಪಿಲಾತನು, ನಾನು ಬರೆದದ್ದು ಬರೆದಾಯಿತು ಅಂದನು. ಇಟ್ ಇಸ್ ಫಿನಿಶ್ಡ್.
ಒಂದೇ ಸಾರಿ ನಾನು ಬರ್ದಿದ್ದೀನಿ, ಅದನ್ನ ನಾನು ಬದಲಾಯಿಸಲ್ಲ. ಆತನ ಯಹೂದ್ಯರ ಅರಸ ಅಂತ. ಪ್ರಿಯರೇ, ಪಿಲಾತನಿಗೆ ಯೇಸು ಸ್ವಾಮಿ ಯಹೂದ್ಯರ ಅರಸ ಅಂತ ಯಾರು ಹೇಳಿದ್ರು? ಯಹೂದ್ಯರಂತ ಹೇಳಲಿಲ್ಲ, ಆದ್ರೆ ಆತನಿಗೆ ಯಾರು ಗೋಚರ ಪಡಿಸಿದ್ರು? ಅದನ್ನ ಬಹಳ ಸ್ಪಷ್ಟವಾಗಿ ಎಲನ್ ವೈಟ್ ಅವರು ಡಿಸೈರ್ ಆಫ್ ಏಜಸ್ ಪುಸ್ತಕದಲ್ಲಿ ಪುಟ 775 ಇದು ಒಂದು ಹೈಯರ್ ಪವರ್ ಅಂತೆ. ಎ ಹೈಯರ್ ಪವರ್ ದೆನ್ ಪೈಲಟ್ ಆರ್ ದ ಜ್ಯೂಸ್ ಡೈರೆಕ್ಟೆಡ್ ದ ಪ್ಲೇಸಿಂಗ್ ಆಫ್ ದಟ್ ಇನ್ಸ್ಕ್ರಿಪ್ಷನ್ above the head of Jesus. In the providence of God, it was to awaken thought and to investigation of the scriptures. ಇದು ಪರಲೋಕದ ದೇವರಿಂದ ಬಂದಂತ ಒಂದು ಪರಿಜ್ಞಾನ. ಇದು ಪಿಲಾತನಿಗೆ ಇರಲಿಲ್ಲ ಪ್ರಿಯರೇ. ಪಿಲಾತನಿಗೆ ಬರೀಲಿಕ್ಕೆ ಪ್ರೇರಣೆ ಮಾಡಿದವರು ಪರಲೋಕ ದೇವರಂತೆ. ಪ್ರಿಯರೇ, ಅನ್ಯ ಜನರು ಕ್ರಿಸ್ತನು ಸತ್ಯ ದೇವರು, ಆತನು ನಿತ್ಯ ರಾಜ, ನಿರಂತರವಾಗಿ ಜೀವಿಸುವ ಆತನು ಯುಗಯುಗಾಂತರಗಳಲ್ಲಿ ಆಳ್ತಕ್ಕಂಥವನೆಂಬುದಾಗಿ ಅವರು ಗ್ರಹಿಸ್ಕೊಳ್ತಾರೆ. ಆದ್ರೆ ಯಹೂದ್ಯರು, ಅವರಿಗಾಗಿ ಸಾಯ್ಲಿಕ್ಕೆ ಬಂದಂತ ಜನರು ಸ್ವಾಮಿನ ತಿರಸ್ಕರಿಸ್ತಾರೆ ಪ್ರಿಯರೇ. ಆ ಯಹೂದ್ಯರ ಅರಸನು ಅಲ್ಲ, ವಿಶ್ವದ ಅರಸನು, ಈಸ್ ದ ಕಿಂಗ್ ಆಫ್ ದ ಯೂನಿವರ್ಸ್. ಆದ ಆ ವಿಶ್ವದ ಅರಸನು ಆ ಶಿಲ್ಬೆ ಮೇಲೆ ತೂಗಾಡುವುದನ್ನ ನೋಡುವಾಗ ಒಬ್ಬ ಯಾರು ಅಪರಾಧಿ ನಿಲ್ಲುವ ಸ್ಥಳದಲ್ಲಿ ಸ್ವಾಮಿಯನ್ನು ನಿಲ್ಲಿಸಿದ್ರು. ಎಷ್ಟು ದುಃಖ ಪ್ರಿಯರೇ. ಇವತ್ತು ನಾವು ಆ ಸ್ವಾಮಿ ಯಾವ ಕಾರಣಕ್ಕಾಗಿ ಆ ಒಂದು ಶ್ರಮ ಸಂಕಟವನ್ನ ಅನುಭವಿಸ್ತೇವೆ, ಯೋಚನೆ ಮಾಡಿದ್ದೀರಾ? ಸ್ವಾಮಿ ಮಾಡದ್ದು ಆ ಒಂದು ಮಹಾ ತ್ಯಾಗ ಬಹಳ ಪ್ರಾಮುಖ್ಯವಾದದ್ದು. ಆವತ್ತು ಸ್ವಾಮಿ ನಮಗಾಗಿ ಆ ಶಿಲ್ಬೆ ಮೇಲೆ ತೂಗಾಗದೆ ಇದ್ರೆ ನೀವು ತೂಗಬೇಕಾಗಿತ್ತು, ನಾವು ಅಲ್ಲಿ ಶಿಲ್ಬೆ ಮೇಲೆ ಇರ್ಬೇಕಾಗಿತ್ತು. ಆ ಒಂದು ಕಾರ್ಯವನ್ನ ಸ್ವಾಮಿ ನಮಗೋಸ್ಕರ ಮಾಡದ. ಪಿಲಾತ ಹೇಳ್ದ, ಬರ್ದಾಯ್ತು, ಇಟ್ ಇಸ್ ಫಿನಿಶ್ಡ್, ಮತ್ತೆ ನಾನು ಬದಲಾಯಿಸಲ್ಲ ಅಂತ ಹೇಳ್ದ. ಇವತ್ತು ನೀವು ಸ್ವಾಮಿ ಮಾಡಿದ ಮಹತ್ ಕಾರ್ಯ ತೀರಿತು ಅಂತ ಹೇಳಿದಾಗ ಏನ್ ತೀರಿತು? ಪಾಪ ಪರಿಹಾರ ಆಯ್ತು, ಇನ್ ಮುಂದೆ ಪಾಪ ಮಾಡಿ ಅಂತ ಸ್ವಾಮಿ ನಮಗೆ ಯಾರಿಗೂ ಪರವಾನಗಿ ಕೊಡ್ಲಿಲ್ಲ, ಲೈಸೆನ್ಸ್ ಕೊಟ್ಟಿಲ್ಲ. ನಾವು ನೋಡ್ತೇವೆ ಇತಿಹಾಸದಲ್ಲಿ ಸ್ವಾಮಿ ಆ ಮಗ್ದಳ ಮರಿಯಳು ಪ್ರಥಮದಲ್ಲಿ ಆಕೆಯನ್ನ ವ್ಯಭಿಚಾರದಲ್ಲಿ ಇಕ್ಕೊಂಡದ ಸ್ತ್ರೀ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಆಕೆಯನ್ನ ಸ್ವಾಮಿ ಬಳಿಗೆ ತಂದಾಗ ಸ್ವಾಮಿ ಹೇಳೋದು, ಹೋಗು, ಇನ್ನು ಮುಂದೆ ಪಾಪ ಮಾಡ್ಬೇಡ. ಯಾರು ರಕ್ಷಣೆ ಹೊಂದಿರ್ತಾರೆ ಅವರು ಪಾಪಕ್ಕೆ ಒಂದು ಪೂರ್ಣ ವಿರಾಮ ಹಾಕ್ಬೇಕು. ಇಟ್ ಈಸ್ ಫಿನಿಶ್, ನನ್ನ ಜೀವಿತದಲ್ಲಿ ಇನ್ ಮುಂದೆ ನಾನು ಮಾಡಲ್ಲ, ನಾನು ಸ್ವಾಮಿಗಾಗಿ ಜೀವಿಸ್ತೀನಿ. ಹಳೆ ಜೀವಿತ ಮುಗೀತು, ಹೊಸ ಜೀವಿತ ಪ್ರಾರಂಭ ಆಯ್ತು ಸ್ವಾಮಿಯಿಂದ. ಆ ತೀರ್ಮಾನ ಮಾಡ್ಬೇಕಾಗಿದೆ ಪ್ರೇರೆ. ಅದನ್ನ ಮಾಡಿದ್ರೆ ಮಾತ್ರ ಸ್ವಾಮಿ ತ್ಯಾಗಕ್ಕೆ ಒಂದು ಅರ್ಥ ಇದೆ. ಎರಡನೇದಾಗಿ ಅದೇ ಅಧ್ಯಾಯ 19ನೇ ಅಧ್ಯಾಯ 25ರಿಂದ ಓದ್ತೇವೆ. 25-27 ಯೇಸು ಸ್ವಾಮಿ ಯೇಸುವಿನ ಶಿಲುಬೆಯ ಬಳಿಯಲ್ಲಿ ಆತನ ತಾಯಿಯ ತಂಗಿಯು, ಕ್ಲೋಫನ ಹೆಂಡತಿಯಾದ ಮರಿಯಳು, ಮಗ್ದಳದ ಮರಿಯಳು ನಿಂತಿದ್ದರು. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನ ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆವತ್ತಿನಿಂದ ಆ ಶಿಷ್ಯನು ಆಕೆಯನ್ನು ತನ್ನ ಮನೆಯಲ್ಲೇ ಇರಿಸಿಕೊಂಡನು. ಇದು ಏನ್ ತೋರಿಸುತ್ತೆ? ಸ್ವಾಮಿ ಅಂತಹ ವೇದನೆಯಲ್ಲಿ ಇರುವಾಗಲೂ, ಮೊಳೆಯಿಂದ ಜಡಿಸಲ್ಪಟ್ಟಾಗಿಯೂ, ಮುಳ್ಳಿನ ಕಿರೀಟ ಹೊತ್ಕೊಂಡು, ಹಿಂದೆ ಅಷ್ಟೊಂದು ಕ್ರೂರವಾದಂತಹ ಸಿಪಾಯಿಗಳಿಂದ ಚಾವಟಿಯ ಹೊಡೆತದಿಂದ ವೇದನೆ ಪಡ್ತಿದ್ದಾಗಿಯೂ ಸ್ವಾಮಿ ತನ್ನ ಜವಾಬ್ದಾರಿಯನ್ನ ನಿಭಾಯಿಸ್ತಾನೆ ಪ್ರಿಯರೇ. ಇದರಲ್ಲಿ ನಾವು ಕ್ರೈಸ್ತರಾಗಿ ಏನ್ ಕಲಿಬೇಕಂದ್ರೆ, ನಮ್ಮ ತಂದೆ ತಾಯಿಗಳನ್ನ ಸನ್ಮಾನಿಸ್ಬೇಕು. ಸ್ವಾಮಿ ಆಜ್ಞೆಗಳನ್ನ ಅಲ್ಲಿ ನೆರವೇರಿಸ್ತಾ ಇದೆ ನೋಡಿ, ಎಷ್ಟು ಪ್ರಾಮುಖ್ಯವಾದ ಅಂಶ. ಇವತ್ತು ನೀವು ಆ ಜವಾಬ್ದಾರಿ ಮಾಡ್ತಾ ಇದ್ದೇವ? ನಮ್ಮ ತಂದೆ ತಾಯಿಗಳನ್ನ ಪೋಷಿಸ್ತಾ ಇದ್ದೇವ? ಇವತ್ತು ಅವ್ರನ್ನ ತೆಗೆದುಕೊಂಡು ಹೋಗಿ ವೃದ್ಧಾಶ್ರಮದಲ್ಲೋ ಅಥವಾ ಎಲ್ಲೋ ಒಂದ್ ಕಡೆ ಬಿಟ್ಬಿಡೋದು, ಯಾಕಂದ್ರೆ ಅವ್ರನ್ನ ನೋಡ್ಕೊಳಕ್ ಆಗಲ್ಲ, ವಯಸ್ಸಾಗಿದೆ, ಬಹಳ ಅನೇಕರು ಹೇಳೋದನ್ನ ಕೇಳಿದೀನಿ ನಾನು. ಆದ್ರೆ ಪ್ರಿಯರೇ, ಯೇಸು ಸ್ವಾಮಿ ನಮಗೆ ಮಾದರಿ ತೋರಿಸಿದಾನೆ. ನಮ್ಮ ತಂದೆ ತಾಯಿಗಳನ್ನ ವೃದ್ಧಾಪದಲ್ಲಿ ಯಾರು ತಿರಸ್ಕಾರ ಮಾಡಬಾರ್ದು. ಆ ಜವಾಬ್ದಾರಿಯನ್ನ ಎಷ್ಟೇ ಕಷ್ಟ ಇದ್ರೂ ನಾವು ನಿಭಾಯಿಸ್ಬೇಕಾಗಿದೆ. ಇದು ಸ್ವಾಮಿಯ ಮಾರ್ಗದರ್ಶನ ಪ್ರಿಯರೇ.
ಆದ್ರೆ ಇವತ್ತು ನಮಗೆ ಬಹಳ ಪ್ರಾಮುಖ್ಯವಾದಂತ ಅಂಶ ಏನು ಅಂತ ಹೇಳಿದ್ರೆ 19ನೇ ಅಧ್ಯಾಯ 28ರಿಂದ 30ರಲ್ಲಿ ನಾವು ಧ್ಯಾನಿಸ್ತಿದ್ದೇವೆ. ಇದು ಬಹಳ ಪ್ರಾಮುಖ್ಯ. ಸ್ವಾಮಿ ಏನ್ ತೀರಿತು ತಾನು ಮರಣವನ್ನ ಅಪ್ಪುವ ಸಮಯದಲ್ಲಿ ಹೇಳಿದ ಕಡೆ ಮಾತುಗಳು ಬಹಳ ಪ್ರಾಮುಖ್ಯವಾಗಿರುತ್ತೆ. ಸಹಜವಾಗಿ ಯಾರಾದ್ರು ಸಾಯುವಾಗ ಆ ಕೊನೆಯ ಮಾತುಗಳನ್ನ ಅನೇಕರು ಮನಸ್ಸಲ್ಲಿ ಇಟ್ಕೊಳ್ತಾರೆ. ನಮ್ಮ ತಂದೆ ಸಾಯುವಾಗ ಈಗ ಹೇಳಿದ್ರು, ನಮ್ಮ ತಾಯಿ ಸಾಯುವಾಗ ಹೇಳಿದ್ರು, ನಮ್ಮ ಅಜ್ಜಿ ಈ ರೀತಿ ಹೇಳಿದ್ರು ಅಂತ ಹೇಳಿ ಅದನ್ನ ನೆರವೇರಿಸ್ಲಿಕ್ಕೆ ಟ್ರೈ ಮಾಡ್ತಾರೆ. ಇವತ್ತು ಸ್ವಾಮಿ ಕೊನೆ ಮಾತು ಹೇಳ್ದ, ತೀರಿತು ಅಂತ ಹೇಳ್ದ, ಅದು ಅರ್ಥ ಅಂತ ಹೇಳಿದ್ರೆ ಪೂರ್ತಿ ಆಯ್ತು, ಸಂಪೂರ್ಣಗೊಳಿಸಿದೆ. ಸ್ವಾಮಿ ತಂದೆ ನೀನು ಕೊಟ್ಟ ಕೆಲಸವನ್ನು ನಾನು ಮುಗಿಸಿದ್ದೇನೆ, ಐ ಹ್ಯಾವ್ ಕಂಪ್ಲೀಟೆಡ್, ನಾನು ಅದನ್ನು ನೆರವೇರಿಸಿದ್ದೇನೆ, ಐ ಹ್ಯಾವ್ ಕ್ಯಾರಿಡ್ ಇಟ್ ಔಟ್. ಇವತ್ತು ಸ್ವಾಮಿ ತನ್ನ ಜವಾಬ್ದಾರಿ ನಿಭಾಯಿಸಿದಾನೆ, ಮುಕ್ತಾಯ ಮಾಡಿದಾನೆ. ಎಲ್ಲಿ? ಇಹಲೋಕದ ಜವಾಬ್ದಾರಿ ಪ್ರಿಯರೇ, ಅಷ್ಟೇ. ಇಹಲೋಕದಲ್ಲಿ ಆತನು ಯಜ್ಞದ ಕುರಿಯಾಗಿ ಲೋಕಕ್ಕೆ ಬಂದ, ಆತನು ಯಜ್ಞದ ಕುರಿಯಾಗಿ ನಮಗಾಗಿ ಸತ್ತಿದ್ದಾನೆ. ಆ ಕಾರ್ಯ ಮುಗಿತು. ಈ ಹಳೆ ಒಡಂಬಡಿಕೆಯಲ್ಲಿ ಮಹಾದೋಷ ಪರಿಹಾರಕ ಅಂತ ಒಂದು ದಿನ ಇತ್ತು. ಆ ಮಹಾದೋಷ ಪರಿಹಾರದಲ್ಲಿ ಯಹಲೋಕದ ಪರ್ಣಶಾಲೆ ಶುದ್ಧೀಕರಣ ಆಗ್ತಾ ಇತ್ತು. ಇಡೀ ವರ್ಷದ ಪಾಪವನ್ನ ಪರಿಹಾರ ಮಾಡ್ಲಿಕ್ಕೆ ಮಹಾಯಾಜಕ ಮಹಾಪರಿಶುದ್ಧಕ್ಕೆ ಹೋಗಿ ಹೋತದ ರಕ್ತವನ್ನು ತೆಗೆದುಕೊಂಡು ಹೋಗಿ ಪ್ರೋಕ್ಷಿಸಿ ಬರ್ತಾ ಇದ್ದ. ಆ ಒಂದು ಕಾರ್ಯ ರೂಪ ಪ್ರತಿರೂಪ ಅಂತ ಹೇಳ್ತಾರೆ, ಟೈಪ್ ಅಂಡ್ ಹ್ಯಾಂಟಿ ಟೈಪ್. ಯೇಸು ಸ್ವಾಮಿ ಶಿಲ್ಬೆ ಮೇಲೆ ಸಾಯೋದಕ್ಕೂ ಮೊದಲೇ ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಯಾಜಕರು ಬಲಿ ಕೊಡ್ತಾ ಇದ್ರು. ಆ ಯಜ್ಞದ ಕುರಿ, ಪಸ್ಕದ ಕುರಿ ಯಾರಾಗಿತ್ತು? ಕ್ರಿಸ್ತನನ್ನು ಸೂಚಿಸ್ತಾ ಇತ್ತು ಪ್ರಿಯರೇ. ರಕ್ತ, ಮೇಕೆ ಕುರಿಗಳ ರಕ್ತದಿಂದ ಪಾಪ ಪರಿಹಾರ ಆಗ್ತಾ ಇರ್ಲಿಲ್ಲ, ಅದು ಸೂಚಿಸಿ ಮಾತ್ರ ಇತ್ತು ಅಷ್ಟೇ. ಈ ರೀತಿ ಯಜ್ಞದ ಕುರಿಯಾಗಿ ಸ್ವಾಮಿ ಬರ್ತಾನೆ. ಅದಕ್ಕೇನೆ ಸ್ನಾನಿಕರು ಹೇಳ್ತಾನೆ, ಬಿಹೋಲ್ಡ್ ದ ಲ್ಯಾಂಬ್, ಇಗೋ ಯಜ್ಞದ ಕುರಿ ಅಂತ ಹೇಳ್ತಾನೆ. ಆ ಯೇಸು ಸ್ವಾಮಿ ಯಜ್ಞದ ಕುರಿಯಾಗಿ ನಮಗಾಗಿ ನಿಮಗಾಗಿ ಈ ಲೋಕದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು ಕೊನೆಯಲ್ಲಿ ಸಾಯುವಾಗ ತೀರಿತು. ಏನ್ ತೀರಿತು? ಪಾಪಕ್ಕೆ ಪರಿಹಾರ ನಾನು ಕೊಟ್ಟಿದ್ದೇನೆ, ಪಾಪ ಪರಿಹಾರ ಮಾಡ್ಲಿಕ್ಕೆ ನನ್ನ ರಕ್ತ ಸುರಿಸಿದ್ದೇನೆ. ಯಾರಿಗೋಸ್ಕರ? ಒಬ್ಬರಿಗೋಸ್ಕರ ಅಲ್ಲ ಪ್ರಿಯರೇ, ಇಡೀ ಲೋಕದ ಜನರ ಪಾಪಕ್ಕಾಗಿ ಸ್ವಾಮಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆಮೇಲೆ ದಟ್ ವರ್ಕ್ ಇಸ್ ಓವರ್. ಇವತ್ತು ನೀವು ಬಹಳ ಭಾಗ್ಯಶಾಲಿಗಳು. ನಾವು ಯಾರು ಬಲಿ ಕೊಡೋ ಅವಶ್ಯಕತೆ ಇಲ್ಲ, ಯಜ್ಞ ಹೋಮ ಅರ್ಪಿಸೋ ಅವಶ್ಯಕತೆ ಇಲ್ಲ, ನಾವು ರಕ್ತಪಾತ ಮಾಡೋ ಅವಶ್ಯಕತೆ ಇಲ್ಲ. ನಮಗಾಗಿ ಯೇಸು ಸ್ವಾಮಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ ಪ್ರಿಯರೇ. ಇದು ಬಹಳ ಪರಿಶುದ್ಧವಾದದ್ದು. ಅದಕ್ಕೇನೆ ಪೇತ್ರ ಹೇಳ್ತಾನೆ, 1 ಪೇತ್ರ ತಿರುಗಿಸ್ರಿ, 1 ಪೇತ್ರ 1ನೇ ಅಧ್ಯಾಯ 18-19 ಓದಿ ಯಾರಾದ್ರೂ. 1 ಪೇತ್ರ 1ನೇ ಅಧ್ಯಾಯ 18. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆ ಆದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲಿರಲ್ಲವೇ. ಆತನು ಜಗದುತ್ಪತ್ತಿ ಮೊದಲೇ ಗೊತ್ತು ಮಾಡಲ್ಪಟ್ಟ ಅಂತ್ಯಕಾಲದಲ್ಲಿ ನಿಮಗಾಗಿ ಪ್ರತ್ಯಕ್ಷನಾದನು. ಆಮೇನ್. ಜಗದುತ್ಪತ್ತಿ ಮೊದಲೇ ಸ್ವಾಮಿ ನಿಷ್ಕರ್ಷೆ ಮಾಡಿದ, ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್. ಆ ಸ್ವಾಮಿ ನಮ್ಮನ್ನ ರಕ್ಷಿಸಕ್ಕೋಸ್ಕರ ತನ್ನ ಒಬ್ಬನೇ ಮಗನನ್ನ ಕಳಿಸ್ತೀನಿ, ಆತನ ಪಾಪದಿಂದ, ಆತನ ರಕ್ತದಿಂದ ಸಕಲ ಪಾಪ ಪರಿಹಾರ ಆಗತ್ತೆ ಅಂತೇಳಿ ಆ ಕಾರ್ಯ ಮುಗಿದಿದೆ ಪ್ರಿಯರೇ. ಇವತ್ತು ನೀವು ಸಂತೋಷದಿಂದ ಸ್ವಾಮಿನ ಆರಾಧಿಸಬೇಕಾಗಿದೆ. ಯಾಕಂದ್ರೆ ನನ್ನ ಪಾಪ ಪರಿಹಾರಕ್ಕೋಸ್ಕರ ಸ್ವಾಮಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ದಟ್ ವರ್ಕ್ ಇಸ್ ಓವರ್. ಇದು ಮುಗ್ದಿದೆ ಪ್ರಿಯರೇ. ಅದನ್ನ ಬಹಳ ಸ್ಪಷ್ಟವಾಗಿ ಆ ಯೋಹಾನನ ಬರ್ದಿದ್ದಾನೆ, ಪೇತ್ರ ಬರ್ದಿದ್ದಾನೆ, ಪೌಲನು ಸಹ ಹೇಳ್ತಾನೆ. ಇಬ್ಬರಿಗೆ ಬರೆದ ಪತ್ರಿಕೆಯಲ್ಲಿ ಓದ್ತೇವೆ. ಸ್ವಾಮಿ ಹೇಳ್ತಾನೆ, ಪೌಲ ಹೇಳ್ತಾನೆ, ಯೇಸು ಸ್ವಾಮಿ ಎಲ್ಲಾ ಮಾನವರಿಗಾಗಿ ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆ ಒಂದು ಕಾರ್ಯ ಮುಗ್ದಿದೆ ಹೊರತು ಇಹಲೋಕದ ಯಜ್ಞದ ಕುರಿ ಮಾಡುವಂತ ಕೆಲಸವನ್ನ ಸ್ವಾಮಿ ಮಾಡಿ ಮುಗಿಸಿದ್ದಾನೆ. ದ್ಯಾಟ್ ಈಸ್ ಓವರ್. ಎಲ್ಲರ ಪಾಪಕ್ಕಾಗಿ ಸಂಪೂರ್ಣವಾಗಿ ಸ್ವಾಮಿ ಬೆಲೆ ತೆತ್ತಿದ್ದಾನೆ ಪ್ರಿಯರೇ. ಕಂಪ್ಲೀಟ್ಲಿ ಪೇಡ್. ಕೆಲವು ಸರಿ ನಾವು ಅಂಗಡಿಗಳು ಹೋದಾಗ ಆ ಬಿಲ್ ಕೊಡ್ತಾರಲ್ಲ, ಬಿಲ್ಗೆ ನಾವು ದುಡ್ಡು ಕಟ್ಟಿದ್ಮೇಲೆ ಏನಾಗ್ತಾರೆ? ಪೇಯ್ಡ್ ಅಂತ ಹಾಕ್ತಾರೆ. ಹೋಟ್ಲ್ಗೆ ಹೋಗಿ ಹೋಟ್ಲ್ ಬಿಲ್ ಕೊಟ್ಮೇಲೆ ನಾವು ದುಡ್ಡು ಕೊಟ್ಮೇಲೆ ಪೇಯ್ಡ್ ಅಂತ ಮುದ್ರೆ ಓದ್ತಾರೆ. ಹಾಗೇನೆ ಸ್ವಾಮಿ ನಿಮ್ಮ ಪಾಪಕ್ಕಾಗಿ ಸಂಪೂರ್ಣವಾಗಿ ಬೆಲೆಯನ್ನ ಕೊಟ್ಟಿದ್ದಾನೆ. ಆ ಬೆಲೆ ಯಾವ್ದಂತ ಹೇಳಿದ್ರೆ ನಿಷ್ಕಳಂಕವಾದ ಯೇಸು ಕ್ರಿಸ್ತನ ರಕ್ತ. ಆಮೇಲೆ ಆ ಕಾರ್ಯ ಮುಗಿದಿದೆ ಪ್ರಿಯರೇ.
ಅಷ್ಟಕ್ಕೇನೆ ಎಲ್ಲಾ ಕ್ರೈಸ್ತರು ಮುಗಿಸ್ತಾ ಇದ್ದಾರೆ. ಓ ಮುಗೀತು, ತೀರಿತ್ತು, ಇನ್ ಮುಂದೆ ನಾವು ಏನು ಮಾಡೋ ಅವಶ್ಯಕತೆ ಇಲ್ಲ, ನಮಗೆ ಬಿಡುಗಡೆ ಸಿಕ್ಕಿದೆ ಸ್ವಾಮಿ, ನಾವು ಇಷ್ಟ ಬಂದಾಗಿರ್ಬೋದು, ನಾವು ಯಾವ್ದಕ್ಕೆ ಈ ಒಂದು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ನಾವು ಸ್ವತಂತ್ರ ಜನರು ಅಂತ ಹೇಳಿ ಫ್ರೀ ಗ್ರೇಸ್ ನಮಗೆ ಸ್ವಾಮಿ ಆತನ ಶಿಲ್ಬೆ ಮೇಲೆ ಸತ್ತು ತನ್ನ ಪರಿಶುದ್ಧ ರಕ್ತ ಸುರಿಸಿ ಪಾಪ ಮಾಡ್ಲಿಕ್ಕೆ ಬರಿವಣಿಗೆ ಕೊಡ್ಲಿಲ್ಲ ಪ್ರೇರೆ, ಲೈಸೆನ್ಸ್ ಕೊಡ್ಲಿಲ್ಲ. ಪಾಪ ಮಾಡಬೇಡಿ ಅಂತ ಸ್ವಾಮಿ ಹೇಳಿದಾನೆ. ಯಾರು ಸ್ವಾಮಿ ಮರಣವನ್ನ ನೆನೆಸ್ಕೊಳ್ತಾರೆ, ಆತನ ಪರಿಶುದ್ಧ ರಕ್ತವನ್ನ ನನ್ನ ಪಾಪ ತೊಳೆದಂತಾರೆ, ಮತ್ತೆ ಪಾಪ ಮಾಡಲ್ಲ. ಆ ಕಾರ್ಯ ಮುಗಿದಿದೆ. ಆದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25 ವಚನದಲ್ಲಿ ಪೌಲ ಏನ್ ಹೇಳ್ತಾನೆ ನೋಡಿ. ಪೌಲ ಹೇಳ್ತಾನೆ ಬಹಳ ಸ್ಪಷ್ಟವಾಗಿ, ಆದ ಕಾರಣ ಆತನು ತನ್ನ ಮೂಲಕ ದೇವರಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕನಾಗಿದ್ದಾನೆ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು, ಪರಿಶುದ್ಧನು, ನಿರ್ದೋಷಿಯು, ನಿಷ್ಕಳಂಕನು, ಪಾಪಿಗಳಲ್ಲಿ ಸೇರದೆ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲದೊಳಗಿಂದ ಉನ್ನತದಲ್ಲಿರುವವನು ಆಗಿರುವನು. ಇವತ್ತು ಆ ಸ್ವಾಮಿ ನಮಗೋಸ್ಕರ ನಿಮಗೋಸ್ಕರ ತನ್ನ ಸ್ವಂತ ರಕ್ತದಿಂದ ಪರಲೋಕದಲ್ಲಿರ್ತಕ್ಕಂಥ ಮಹಾ ಪರಿಶುದ್ಧ ಸ್ಥಳಕ್ಕೆ, ಪರ್ಣಶಾಲೆ ಇರ್ತಕ್ಕಂಥ ಮಹಾಪರಿಶುದ್ಧ ಸ್ಥಳಕ್ಕೆ ಹೇಗೆ ಮಹಾಯಾಜಕ ಹೋಗ್ತಾ ಇದ್ದ, ಹಾಗೆ ಸ್ವಾಮಿ ಪ್ರವೇಶ ಆಗಿದ್ದಾನೆ ಪ್ರಿಯರೇ. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಬಹಳ ಸ್ಪಷ್ಟ ಓದಿವೆ, ಯೇಸು ಕ್ರಿಸ್ತನ ಮಹಾಯಾಜಕನ ಸೇವೆ, ಮಹಾಯಾಜಕನ ಸೇವೆ ಸ್ವಾಮಿ ಮಾಡ್ತಾ ಇದ್ದಾನೆ. ಯಾರಿಗೋಸ್ಕರ? ನಮಗೋಸ್ಕರ, ನಿಮಗೋಸ್ಕರ. ಇನ್ನೂ ಕಾರ್ಯ ಮುಗ್ದಿಲ್ಲ ಪ್ರಿಯರೇ. ಓ ಫಸ್ಟ್ ಇಲ್ಲಿ ತೀರಿತ್ತು ಅಂತಲ್ಲ, ಮತ್ತೆ ಯಾಕೆ ಇನ್ನು ಯಾಕೆ? ಇಹಲೋಕದ ಯಜ್ಞ ಹೋಮಗಳು ತೀರಿತು ಅಷ್ಟೇ. ಆದ್ರೆ ಆ ಪರ್ಣಶಾಲೆಯಲ್ಲಿ 2ನೇ ಭಾಗ ಇದೆ ನೋಡಿ. 2ನೇ ಭಾಗ ಯಾವ್ದಂತೀರ? ಮಹಾಪರಿಶುದ್ಧ ಸ್ಥಳದಲ್ಲಿ ಮಹಾಯಾಜಕ, ಯಾಜಕರಲ್ಲ, ಈ ಪರಿಶುದ್ಧ ಸ್ಥಳದಲ್ಲಿ ಯಾಜಕರು ಮಾಡ್ತಾ ಇದ್ರು. ಆದ್ರೆ ಮಹಾಪರಿಶುದ್ಧ ಸ್ಥಳಕ್ಕೆ ಮಹಾಯಾಜಕ ಪ್ರತಿದಿನ ಅಲ್ಲ, ವರ್ಷಕ್ಕೊಮ್ಮೆ ಹೋಗಿ ಮಹಾದೋಷ ಪರಿಹಾರಕ ದಿನದಲ್ಲಿ ಆ ಒಂದು ಕಾರ್ಯವನ್ನ ಮಾಡ್ತಾ ಇದ್ದ. ಇದು ರೂಪ ಪ್ರತಿರೂಪ. ಪ್ರತಿರೂಪ ಅಂದ್ರೆ ಯೇಸು ಸ್ವಾಮಿ ಮಹಾಯಾಜಕನಾಗಿ ತನ್ನ ಸ್ವಂತ ರಕ್ತದಿಂದ ಪರಲೋಕದಲ್ಲಿರ್ತಕ್ಕಂಥ ಪರ್ಣಶಾಲೆಯಲ್ಲಿ ಮಹಾಪರಿಶುದ್ಧಕ್ಕೆ ಪ್ರವೇಶ ಆಗಿದ್ದಾನೆ ಅಂತೇಳಿ ನಾವು ವಾಕ್ಯದಲ್ಲಿ ಕಲ್ತಿದ್ದೇವೆ. ಯಾವಾಗ? 1844ನೇ ವರ್ಷ ಅಕ್ಟೋಬರ್ 22ರಲ್ಲಿ ಈ ಒಂದು ಪ್ರವಾದನೆ ನೆರವೇರಿ, 2300 ದಿನಗಳ ಪ್ರವಾದನೆ ನೆರವೇರಿ, ಈ ಲೋಕದ ಪರ್ಣಶಾಲೆ ಶುದ್ಧೀಕರಣ ಆಗುತ್ತೆ, ಸ್ವಾಮಿ ಲೋಕಕ್ಕೆ ಬರ್ತಾನೆ ಅಂತೇಳಿ ವಿಲಿಯಂ ಮಿಲ್ಲರ್ ಆ ಪ್ರಸಂಗ ಮಾಡಿ ಎಲ್ಲರೂ ಕಾಯ್ಕೊಂಡಿದ್ರು. ಬಹಳ ಮಹಾ ನಿರಾಶೆ. ಸ್ವಾಮಿ ಈ ಲೋಕಕ್ಕೆ ಬರ್ತಕ್ಕಂಥ ದಿನ ಅಲ್ಲ ಅದು, ಆ ದಿನಾಂಕ ಕರೆಕ್ಟ್ ಆಗಿತ್ತು, ಆದ್ರೆ ಆ ಒಂದು ಕಾರ್ಯ ಬೇರೆ ಆಗಿತ್ತು. ಸ್ವಾಮಿ ಈ ಲೋಕಕ್ಕೆ ಬರೋದಲ್ಲ, ಅದೇ ಪರಲೋಕದಲ್ಲಿ ಪರಿಶುದ್ಧ ಸ್ಥಳದಲ್ಲಿರ್ತಕ್ಕಂಥ ಪರ್ಣಶಾಲೆಯ ಮಹಾಪರಿಶುದ್ಧಕ್ಕೆ ಮಹಾಯಾಜಕನಾಗಿ ಪ್ರವೇಶ ಆದ ಅಂತೇಳಿ ದೇವರು ಎಲೆನ್ ವೈಟ್ ಅವರಿಗೆ ದರ್ಶನದ ಮುಖಾಂತರ ಈ ಸತ್ಯವನ್ನು ತಿಳಿಸಿದಾನೆ. ಇವತ್ತು ನಾವು ನೀವು ಈ ಕಾರ್ಯ ಪ್ರಾರಂಭ ಆಗಿದೆ. ಯಾವುದು? ನಮಗಾಗಿ ಸ್ವಾಮಿ ಮಹಾಯಾಜಕನಾಗಿ ಅಲ್ಲಿ ತಂದೆ ದೇವರ ಮುಂದೆ ವಿಜ್ಞಾಪನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಆ ಕಾರ್ಯ ಇನ್ನು ಮುಗ್ದಿಲ್ಲ. ಆ ಕಾರ್ಯ ಮುಗಿದ ಮೇಲೆ ಮತ್ತೊಂದು ಆವರ್ತಿ ಹೇಗೆ ಸ್ವಾಮಿ ತೀರಿತು ಅಂತ ಹೇಳ್ತಾನೆ, ಹಾಗೆ ಸ್ವಾಮಿ ಮತ್ತೊಂದು ಆವರ್ತಿ ತೀರಿತು ಅಂತ ಹೇಳಲಿಕ್ಕೆ ಹೋಗ್ತಾನೆ. ಆದ್ರೆ ನಾವು ನೀವು ಆ ಕಾರ್ಯ ಮುಗಿದ ಮೇಲೆ ಬದಲಾಗ್ಲಿಕ್ಕಾಗಲ್ಲ. ನಾವು ನೀತಿವಂತರಾಗಿರ್ತೇವೆ, ಅನೀತಿವಂತರಾಗಿರ್ತಾರೆ. ಪಾಪ ಮಾಡೋ ಇನ್ನೂ ಪಾಪ ಮಾಡ್ತಾ ಇರ್ತಾರೆ. ಪಾಪರಹಿತವಾಗಿದ್ದರು ಪಾಪರಹಿತವಾಗಿ ಜೀವಿಸ್ತಾ ಇದ್ದಾರೆ. ಪ್ರಿಯರೇ, ಆ ಒಂದು ಉಚ್ಚಾರಣೆ ಆಗೋದಕ್ಕೂ ಮೊದಲೇ ಇವತ್ತು ನೀವು ಕೃಪಾ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಆ ಕೃಪಾ ಕಾಲದಲ್ಲಿ ಜೀವಿಸುವಾಗ ಸ್ವಾಮಿ ನಿಮ್ಮನ್ನ ಪಾಪರಹಿತ ಜೀವಿಸ್ಲಿಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಯಾವಾಗ ಆಗತ್ತೆ ಆ ಒಂದು ಉಚ್ಚಾರಣೆ ತೀರಿತು ಅಂತ ಹೇಳ್ತಾನೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಮಹಾಯಾಜಕನ ಸೇವೆ ನೇನೋ ಮುಗಿಯುವಂತ ಸಮಯ ಆಗಿದೆ. ಯಾಕಂದ್ರೆ ಅಂತ್ಯ ಕಾಲದಲ್ಲಿ ಜೀವಿಸ್ತಾ ಇದ್ದೇವೆ. ಸ್ವಾಮಿ ಈ ಲೋಕದಿಂದ ಪರಲೋಕ ಹೋಗಿ 2000 ವರ್ಷಗಳು ಆಗಿದೆ. 2000 ವರ್ಷಗಳ ಹಿಂದೆ ಸ್ವಾಮಿ ಲೋಕಕ್ಕೆ ಬಂದ ನಿಜ. ನಮಗಾಗಿ ನಿಮಗಾಗಿ ಯಜ್ಞದ ಕುರಿಯಾಗಿ ಸತ್ತದ ನಿಜ. ತೀರಿತು ಎಂಬ ನುಡಿ ನೆರವೇರಿದೆ. ಆದ್ರೆ ಈ ಮಹಾಯಾಜಕ ಸೇವೆ ಮುಗಿದ ಮೇಲೆ ಮತ್ತೊಂದು ಆವರ್ತಿ ತೀರಿತು ಅನ್ನುವಾಗ ಎಲ್ಲ ಮುಗಿದವ್ರು. ತೀರಿತು ಅಂದ ತಕ್ಷಣ ಅಲ್ಲಿ ಭೂಕಂಪ ಆಯ್ತು, ಸಿಡ್ಲಾಯ್ತು, ಅಲ್ಲಿದ್ದವ್ರಿಗೆಲ್ಲರೂ ಬಹಳ ಆಶ್ಚರ್ಯ ಆಯ್ತು. ಈತನೇ ನಿಜವಾದ ದೇವಕುಮಾರ ಅಂತೇಳಿ ಅಲ್ಲಿದ್ದಂತ ಸಿಪಾಯಿಗಳು ಕೂಡ ಎಲ್ರು ಸಾಕ್ಷಿ ಕೊಟ್ಟಿದ್ದಾರೆ ಪ್ರಿಯರೇ. ಇವತ್ತು ಮತ್ತೊಂದು ಆವೃತ್ತಿ
ಸ್ವಾಮಿ ತೀರಿತು ಅಂತ ಹೇಳುವಾಗ ಸಾಕ್ಷಿ ಕೊಡ್ಲಿಕ್ಕೆ ಯಾರಿರಲ್ಲ. ಆದ್ರೆ ನೀವು ಸತ್ಯ ತಿಳ್ಕೊಂಡ್ಮೇಲೆ ಅದಕ್ಕಾಗಿ ಸಿದ್ಧರಾಗಿರೋಣ, ಬೇರೆಯವ್ರನ್ನ ಸಿದ್ಧಪಡಿಸೋಣ. ಆ ಸತ್ಯ ಅಂತೂ ನಮಗ್ ಗೊತ್ತಿದೆ ಪ್ರಿಯರೇ. ಈ ವಾಕ್ಯವನ್ನ ಕಲಿತು ನೀವು ಆ ತಂದೆಯಾದ ದೇವರಿಗೆ ನಮ್ಮನ್ನ ಒಪ್ಪಿಸ್ಕೊಂಡು, ಸ್ವಾಮಿ ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪ ಪರಿಹಾರ ಆಗಿದೆ, ನಿನಗೆ ಸ್ತೋತ್ರ, ನನಗೆ ಪಾಪರಹಿತವಾಗಿ ಜೀವಿಸ್ಲಿಕ್ಕೆ ನನಗೆ ಶಕ್ತಿ ಕೊಡಪ್ಪ. ಮನಸ್ಸುಂಟು ಬಹಳ ಸಾಲದಾಗಿದೆ. ಯಾಕಂತ ಹೇಳಿದ್ರೆ ಯೇಸು ಸ್ವಾಮಿ ಮೊದಲಾವತಿ ತೀರಿತು ಅಂದ್ರೆ ನಮ್ದು ಚರಿತ್ರೆನೇ ಮುಗ್ದೋಗ್ಬಿಡುತ್ತೆ. ನಾವು ಆತನ ರಕ್ತದಿಂದ ಪಾಪಗಳನ್ನು ಪರಿಹಾರ ಮಾಡಿಸ್ಕೊಂಡು ನೀತಿವಂತರಾಗಿದ್ರೆ ನಿತ್ಯ ಜೀವ, ನಾವು ಪಾಪದಲ್ಲೇ ಮುಂದುವರಿತಿದ್ರೆ ನಿತ್ಯ ನಾಶನ ಪ್ರಿಯರೇ. ಅದಾಗದೆ ನಾವು ಪರಿಶುದ್ಧರಾಗಿ ಜೀವಿಸ್ಲಿಕ್ಕೆ ಸಹಾಯ ಮಾಡೋಣ. ನಮ್ಮ ಪಾಪಕ್ಕೆ ಪೂರ್ಣ ವಿರಾಮ ಹಾಕೋಣ. ನಮ್ಮ ಜೀವಿತದಲ್ಲಿ ಪಾಪ ತೀರಿತು, ಇನ್ನು ಮುಂದೆ ಪಾಪ ರಹಿತವಾಗಿ ಜೀವಿಸ್ತೇವೆ ಅಂತೇಳಿ ಈ ವರ್ಷದ ಹಂತದಲ್ಲಿ ನಾವು ತೀರ್ಮಾನ ಮಾಡಿದ್ರೆ ದೇವರು ಮಾಡೋ ತ್ಯಾಗಕ್ಕೆ, ಯೇಸು ಸ್ವಾಮಿ ಮಾಡೋ ತ್ಯಾಗಕ್ಕೆ ಒಂದು ಅರ್ಥ ಇರುತ್ತೆ. ಯೇಸು ಸ್ವಾಮಿ ಸುರಿಸಿದ ರಕ್ತಕ್ಕೆ ಒಂದು ಬೆಲೆ ಇರುತ್ತೆ. ನಾವು ಸ್ವಾಮಿ ರಕ್ತ ಪಾಪ ತೊಡಿಸ್ಕೊಂಡು ಮತ್ತೆ ಮತ್ತೆ ಪಾಪ ಮಾಡ್ತಾ ಇದ್ರೆ ನಾವು ದೇವರಿಗೆ ದ್ರೋಹ ಮಾಡಿದಾಗಿರ್ತೇವೆ. ಯೆಹೂದ್ಯರ ಹಂಗೆ ನಾವು ನಾಶ ಆಗ್ಬೋದು, ಆದ್ರೆ ನಾವ್ಯಾರು ನಾಶ ಆಗ್ಬಾರ್ದು. ಅದಕ್ಕೆ ರೋಮಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ಏನ್ ಹೇಳ್ತಾರೆ ನೋಡಿ. ಪೌಲ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ. ರೋಮಪುರದವ್ರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನ ನಾವೆಲ್ಲ ಬಾಯ್ಪಾಠ ಗೊತ್ತಿದೆ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಆಲ್ ಹ್ಯಾವ್ ಸಿನ್ಡ್. ಎಲ್ಲರೂ ದೇವರ ಮಹಿಮೆಯನ್ನ ಹೊಂದದೆ ಹೋಗಿದ್ದಾರೆ. ಆದ್ರೆ ಪಾಪದ ಸಂಬಳ ಮರಣ ಅಂತ ಸ್ವಾಮಿ ಹೇಳಿದಾನೆ. ನೀವು ಸಾಯ್ಬೇಕಾಗಿತ್ತು, ಆದ್ರೆ ನಮ್ಮ ಪಾಪ ಪರಿಹಾರವನ್ನ ಸ್ವಾಮಿ ಮಾಡಿ ತೀರಿಸಿದಾನೆ. ಆ ಪಾಪಕ್ಕೆ ಬೆಲೆಯನ್ನ ಕಟ್ಟಿದಾನೆ. ನಾವು ಭಯ ಪಡೋ ಅವಶ್ಯಕತೆ ಇಲ್ಲ ಪ್ರಿಯರೇ. ಇವತ್ತು ಸೈತಾನ ಹೆದರ್ಸ್ಬೋದು, ನೀವು ಇಷ್ಟೊಂದು ದೊಡ್ಡ ಪಾಪ ಮಾಡಿದ್ಯಾ, ನೀನ್ ರಕ್ಷಣೆ ಆಗ್ತೀಯಾ ಅಂತ ಹೇಳಿ ಎದುರಿಸ್ಬೋದು. ಆದ್ರೆ ನಾವು ಭಯ ಪಡಬಾರ್ದು. ಸ್ವಾಮಿ ನಮಗಾಗಿ ಬೆಲೆ ಕೊಟ್ಟು ತೀರಿಸಿದಾನೆ. ನಾವು ಧೈರ್ಯವಾಗಿ ಹೇಳ್ಬೋದು, ಜೀಸಸ್ ಹ್ಯಾಸ್ ಪೇಡ್ ಇಟ್ ಫಾರ್ ಮೀ. ನನಗಾಗಿ ಸ್ವಾಮಿ ತನ್ನ ರಕ್ತ ಸುರಿಸಿ ಬೆಲೆ ಕಟ್ಟಿದಾನೆ. ನಾನು ನಿನ್ನವನಲ್ಲ, ನಾನು ಕ್ರಿಸ್ತನವನು ಅಂತ ಹೇಳಿ, ಕ್ರಿಸ್ತನ ಮಗನು, ಕ್ರಿಸ್ತನ ಮಗಳು ಅಂತ ಧೈರ್ಯದಿಂದ ನಾವು ಹೇಳಿ ಸ್ವಾಮಿಗಾಗಿ ಜೀವಿಸಿದ್ರೆ ಆಗ ಸ್ವಾಮಿ ತ್ಯಾಗಕ್ಕೆ ಅರ್ಥ ಇದೆ ಪ್ರೇರ. ಇಲ್ಲ ಅಂತ ಹೇಳಿದ್ರೆ ನಾವು ಇಹಲೋಕದವ್ರ ಸಂಗಡ ನಾಶ ಆಗ್ಬೋದು. ದೇವರು ನಮ್ಮನ್ನು ಆಶೀರ್ವದಿಸ್ಲಿ. ಆತನ ಮಾಡುವ ಸೇವೆ ಈಗ ಮಹಾಯಾಜಕನಾಗಿ ಮಾಡ್ತಾನೆ ಅಂದಾಗಿ ಸಹಜವಾಗಿ ಯಾರು ಪ್ರಸಂಗ ಮಾಡ್ತಾ ಇದ್ದಾರೆ. ಆದ್ರೆ ಅಡ್ವೆಂಟಿಸ್ಟ್ ಚರ್ಚಲ್ಲಿ ದೇವರಿಗೆ ಸತ್ಯವನ್ನು ಕೊಟ್ಟಿದ್ದಾನೆ. ಸ್ಯಾಂಕ್ಚುರಿ ಸರ್ವಿಸಸ್, ಯೇಸು ಕ್ರಿಸ್ತನ ಪರಿಶುದ್ಧ ಪರ್ಣಶಾಲೆಯಲ್ಲಿ ಮಹಾಯಾಜಕನಾಗಿ ಸೇವೆ ಮಾಡ್ತಾನೆ ಅನ್ನೋದು ನಮ್ಮ ಅಡ್ವೆಂಟಿಸ್ಟ್ ಡಾಕ್ಟರ್ ಅಲ್ಲ, ಇದು ದೇವರ ವಾಕ್ಯದ ಆಧಾರದ ಮೇರೆಗೆ. ಇಬ್ರಿಯರ ಪುಸ್ತಕದಲ್ಲಿ ಮಹಾಯಾಜಕನ ಸೇವೆಯನ್ನ ಸ್ವಾಮಿ ಮಾಡ್ತಾ ಇದ್ದಾನೆ, ತಂದೆ ಬೆಳಗ್ಗೆ ಪ್ರವೇಶ ಆಗಿದ್ದಾನೆ ಅಂತ ಹೇಳಿ ವಾಕ್ಯ ಹೇಳುತ್ತೆ ಪ್ರಿಯರೇ. ಅದು ಸೇವೆ ಮುಕ್ತಾಯ ಆಗೋದು ಅತಿ ಶೀಘ್ರ ಆಗ್ತಾ ಇದೆ. ದ ವರ್ಕ್ ಇಸ್ ಗೋಯಿಂಗ್ ಟು ಬಿ ಫಿನಿಶ್ಡ್ ಒನ್ಸ್ ಅಗೇನ್. ಅದು ಉಚ್ಚಾರಣೆ ಆದ್ರೆ ಈ ಲೋಕದ ಚರಿತ್ರೆ ಮುಗಿತದೆ ಪ್ರಿಯರೇ. ಆ ಚರಿತ್ರೆ ಮುಗಿಯೋದಕ್ಕೆ ಮೊದಲೇ ನೀವು ರಕ್ಷಣೆ ಮಾರ್ಗದಲ್ಲಿ ಜೀವಿಸೋಣ, ಬೇರೆಯೊಂದು ಸಹ ಸೇರಿಸೋಣ. ಆಗ ಸ್ವಾಮಿ ಮಾಡೋ ಸೇವೆಗೆ ಒಂದು ಅರ್ಥ ಇರ್ತದೆ, ಆತನ ಸುರಿಸಿದ ರಕ್ತಕ್ಕೆ ಬೆಲೆ ಇರ್ತದೆ, ಸಾರ್ಥಕ ಆಗುತ್ತೆ, ವ್ಯರ್ಥ ಆಗಬಾರ್ದನಿದೆ ನನ್ನ ಪ್ರಾರ್ಥನೆ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯ ಬೋಧಕರಾದಂತಹ ಪಾಸ್ಟರ್ ರಾಜದಾಸ್ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ಅವರ ಸೇವೆಯನ್ನು ಆಶೀರ್ವಾದ ಮಾಡಲಿ. ಈಗ ಈ ಪಾಠದ ಕುರಿತಾಗಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಅಥವಾ ಹಂಚಿಕೊಳ್ಳುವಂತಹ ಸಂಗತಿಗಳಿದ್ದರೆ ಈ ಸಮಯವನ್ನ ಸಭೆಗೆ ಕೊಡ್ತೇನೆ. ನೀವು ಈ ಚರ್ಚೆ ಸಮಯದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಹಂಚಿಕೊಳ್ಳಬೇಕೆಂಬುದಾಗಿ ಕೇಳ್ಕೊಂಡು. ವಂದನೆಗಳು ಸರ್. ಉತ್ತಮ ಸಂದೇಶವನ್ನು ಕೊಟ್ಟಂತ ಬೋಧಕರಿಗೆ ಧನ್ಯವಾದಗಳು. ಕೂಡಿ ಬಂದಿರ್ತ ಎಲ್ರಿಗೂ ಧನ್ಯವಾದಗಳು. ಸರಿ, ಇಲ್ಲಿ ತೀರಿತು ಎಂಬ ಪದ ಇಲ್ಲಿ ಬೆಳೆಸುವಾಗ ಆಗಲೇ ಅವರು ಮೊಟಕಾಗಿ ಹೇಳ್ಬಿಟ್ರು. ಅಂದ್ರೆ ಶಾಸ್ತ್ರದ ಆಧಾರದ ಮೇಲೆ ದೇವರು ಹೇಗೆ ಇಲ್ಲಿ ಕ್ರಿಸ್ತನು ಅದನ್ನು ನೆರವೇರಿಸಿದನು, ಈ ವಿಷಯ ತೀರಿತು ಎಂಬ ಯಾವ ವಿಷಯಕ್ಕೆ ತೀರಿತು, ಏನ್ ತೀರಿತು ಅನ್ನೋ ವಿಷಯಕ್ಕೆ ಸ್ಪಷ್ಟವಾಗಿ ಇನ್ನು ನಾವು ಕೊಡ್ಬೋದಾಗಿತ್ತು. ಯಾಕೆ ಇದು ದೇವರ ಚಿತ್ತ ಏನಾಗಿತ್ತು, ಯಾಕೆ ಹಿಂಗಾಯಿತು? ಆದಮ ಮತ್ತು ಅವ್ವ ಸುಂದರವಾದ ಲೋಕದಲ್ಲಿ ಪಾಪರಹಿತರಾಗಿ ಜೀವಿಸ್ತಿರುವಾಗ ಸೈತಾನನು ಅವರನ್ನ ಮೋಸಗೊಳಿಸಿ ಪಾಪಕ್ಕೆ ತಳ್ಳಿದಾಗ, ಈಗ ಪಾಪದಲ್ಲಿ ತಳ್ಳಿದಾಗ ಮುಖ್ಯವಾಗಿ ದೇವರ ಸ್ವಾರೂಪ್ಯ ಹಾಗೂ ಅವರ ನಿತ್ಯತ್ವದ ಕಳ್ಕೊಂಡ್ರು. ಅವರೇನ್ ಮಾಡಿದ್ರು, ಸಾಯುವಂತ ಪರಿಸ್ಥಿತಿ ಬಿಡ್ತು. ಈಗ ಮತ್ತೆ ಅವರು ನಿತ್ಯ ಜೀವನ ಪಡ್ಕೋಬೇಕು.
ಈಗಾದ್ರೂ ಒಂದು ಯೋಚನೆ ಮಾಡ್ಬೇಕು ಅಂತ ದೇವರು ಮೊದಲೇ ಗೊತ್ತಿರಿಂದ ಜಗದುತ್ಪತ್ತಿಗೆ ಮೊದಲೇ ಈ ಯೋಜನೆ ದೇವರಿತ್ತು ಚಿತ್ತವಾಗಿತ್ತು. ಎರಡನೇದಾಗಿ ಸಾವಿನಿಂದ ಬಿಡಿಸಬೇಕಾಗಿತ್ತು, ಪಾಪ ನಿವಾರಣೆ ಮಾಡಬೇಕಾಗಿತ್ತು, ಸೈತಾನನ ನಾಶ ಮಾಡಬೇಕಾಗಿತ್ತು. ಹೀಗೆ ಮಾಡಬೇಕಾದ್ರೆ ದೇವರ ಯೋಜನೆಗೆ ಯಾರೋ ಒಬ್ಬ ಯೋಗ್ಯವಂತನನ್ನು ಆರಿಸಿಕೊಳ್ಬೇಕಾಗಿತ್ತು. ಈ ಆದಿಯಲ್ಲಿ ರಕ್ಷಣಾ ಯೋಜನೆ ನೋಡ್ತೀವಿ 3:15 ಅದು ಆದಿಕಾಂಡ 3:15 ನೋಡುವಾಗ ಸೈತಾನನ ಒಬ್ಬ ಸ್ತ್ರೀ ಸಂತಾನದಿಂದ ನಿನ್ನ ತಲೆಯನ್ನು ಜಯಿಸ್ತೀನಿ ಅಂದ್ರೆ ಈ ಲೋಕನ ಪಾಪದಲ್ಲಿ ಸಿಕ್ಸ್ಬಿಟ್ಟಿದ್ಯಾ, ನಿನ್ನ ನಾಶ ಮಾಡ್ತೀನಿ, ಸ್ತ್ರೀ ಸಂತಾನದಿಂದ ಮಾಡ್ತೀನಿ ಅಂತ ಹೇಳುವಾಗ ಸ್ತ್ರೀ ಸಂತಾನದ ಮೂಲಕ ಕ್ರಿಸ್ತನು ಈ ಲೋಕಕ್ಕೆ ದೇವರು ಕಳಿಸಿಕೊಡುವಂತ ಚಿತ್ತವಾಗಿತ್ತು. ಇದೆಲ್ಲವೂ ಶಾಸ್ತ್ರದಲ್ಲಿ ಬರೆದಿರೋ ಮಾತುಗಳು, ಯೇಸು ಕ್ರಿಸ್ತನ ಬರ್ತಾನೆ ಮಾತುಗಳು, ನಮ್ಮ ರಕ್ಷಣೆಗಾಗಿ ಆತರಿರ್ತಾನೆ ಮತ್ತು ಪ್ರಾಣ ಬಲಿ ಇವೆಲ್ಲ ನೋಡುವಾಗ ಮುಂದೆ ನಾವು ನಮಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನೆಲ್ಲವನ್ನು ನಿತ್ಯ ಜೀವಕ್ಕೆ ನಡೆಸುವಂತ ಮಾರ್ಗ, ಪಾಪದಿಂದ ಬಿಡುಗಡೆ ಮಾರ್ಗವನ್ನು ದೇವರು ಕೊಡ್ತಾನೆ ಅನ್ನುವಂತದ ಒಂದು ನಿರೀಕ್ಷೆಯಲ್ಲಿ ಹಿಂದೆಯಿಂದಲೂ ಬರುವಂತದ್ದು. ಜಗದುತ್ಪತ್ತಿಗೆ ಮೊದಲೇ ದೇವರು ತನ್ನ ಎಲ್ಲಾ ಚಿತ್ತವನ್ನು ನೆರವೇರಿಸಲು ಅವನೇನ್ ಮಾಡ್ತಾನೆ, ಕ್ರಿಸ್ತನ ತನ್ನ ಮಗನಾದ ಈ ಲೋಕಕ್ಕೆ ಕಳುಹಿಸಿಕೊಡೋದ್ರ ಮೂಲಕವಾಗಿ ಆತನ ಈ ಲೋಕದಿಂದ ಪಾಪರಹಿತನಾಗಿ ಜೀವಿಸಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 2:14 ನೋಡುವಾಗ ಈ ಮರಣಾಧಿಕಾರಿಯನ್ನು ಸಂಪೂರ್ಣವಾಗಿ ಅಡಗಿಸಿ ಬಿಡಬೇಕಾದ್ರೆ ಕ್ರಿಸ್ತನೇ ಬರ್ಬೇಕಾಯ್ತು. ಮನುಷ್ಯ ರೂಪದಲ್ಲಿ ಮಾಂಸಧಾರಿಯಾಗಿ ಬಂದು ಸಂಪೂರ್ಣವಾಗಿ ನಮ್ ಜೊತೆಲೇ ಇದ್ದು ಆತನ ಪಾಪರಹಿತನಾಗಿ ನೀವು ಜೀವಿಸಿ ಸಂಪೂರ್ಣವಾಗಿ ಏನ್ ಮಾಡ್ದ, ಶಾಸ್ತ್ರದಲ್ಲಿ ಹಿಂದೆ ಬರೆದಿರೋ ಮಾತುಗಳೆಲ್ಲವನ್ನು ನೆರವೇರಿಸುತ್ತಾ ಅದೇನ್ ಮಾಡ್ತಾನೆ, ಹೋರಾಟ ಮಾಡ್ತಾನೆ. ಕಡೆಗೆ ಶಿಲುಬೆಯ ಮರಣವನ್ನು ಅನುಭವಿಸುವಂತಹ ಸ್ಥಿತಿ ಬಂದಾಗಲೂ ಕೂಡ ಅದನ್ನ ಎದಗುಂತದೆ, ಶಿಲುಬೆಯ ಮರಣವನ್ನು ಅನುಭವಿಸಿ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ದೇವರ ಚಿತ್ತವನ್ನು ನೆರವೇರಿಸಿ, ಜೊತೆಗೆ ನಮ್ಮೆಲ್ಲ ನಿರೀಕ್ಷೆಯನ್ನು ಸಫಲಗೊಳಿಸಿ ನಾವೆಲ್ಲರೂ ನಿತ್ಯರಾಜ್ಯಕ್ಕೆ ಬಾಧ್ಯರಾಗುವ ಮಾರ್ಗವನ್ನು ತೋರಿಸಿಕೊಟ್ಟು ನಾವೆಲ್ಲ ಪರಲೋಕ ರಾಜ್ಯವನ್ನು ಪ್ರವೇಶಿಸುವ ಒಂದು ವಿಶೇಷವಾದ ಅವಕಾಶವನ್ನು ಅನುಗ್ರಹಿಸಿಕೊಟ್ಟು ನಾವೆಲ್ಲರೂ ಸಹ ರಕ್ಷಣೆ ಹೊಂದಿಕೊಳ್ಳುವ ಮಾರ್ಗವನ್ನು ಆತನು ಶಿಲುವೆ ಮೇಲೆ ಮುಗಿಸಿದನು. ಸಂಪೂರ್ಣವಾಗಿ ನಾವು ರಕ್ಷಣೆ ಹೊಂದೋದಕ್ಕೆ ಬೇಕಾದ ಎಲ್ಲಾ ವಾಕ್ಯಗಳು ಧರ್ಮಶಾಸ್ತ್ರದಲ್ಲಿ ಬರೆದಿರುವುದನ್ನ ನಾವು ನೋಡ್ತೇವೆ. ಅದಕ್ಕೆ ಉಳಿದಿರೋದು ಯಾವುದಿಲ್ಲ. ಅದಕ್ಕೋಸ್ಕರ ಹೇಳ್ತಾನೆ, ನಾನು ಎಲ್ಲವನ್ನು ಮಾಡಿ ಮುಗಿಸಿದೀನಿ, ತೀರಿತು, ಇನ್ನು ಮೇಲೆ ನಿಮ್ ಜವಾಬ್ದಾರಿ. ನಾನು ತೀರಿಸುವಂತಹ ಪರಿಪೂರ್ಣವಾದ ಈ ಒಂದು ಕಾರ್ಯವನ್ನು ಮುಗಿಸಿದ್ದೇನೆ, ನೀವೆಲ್ಲರೂ ಅನುಸರಿಸಿ ನಡೆದಾದ್ರೆ ನೀವು ಸಹ ನನ್ನ ರಾಜ್ಯಕ್ಕೆ ಬಾಧ್ಯರಾಗಬಹುದು ಅಂತ ಹೇಳಿ ಆ ತೀರಿತು ಅನ್ನುವ ಪದವನ್ನ ಬಳಸಿದ್ದೇನೆ. ಆ ದೇವರ ಕ್ರಿಸ್ತನೊಬ್ಬನೇ ಇದನ್ನ ಪರಿಪೂರ್ಣಗೊಳಿಸನು. ಲೋಕವು ನಾಶದಲ್ಲಿ ಸಿಕ್ಕಿ ಹಾಕೊಂಡಿರುವಾಗ ಇದಕ್ಕೆ ಸೈತನ ಬಂಧದಲ್ಲಿ ಸಿಕ್ಕ ಎಲ್ಲವನ್ನು ಅದನ್ನು ಪರಿಪೂರ್ಣಗೊಳಿಸೋದಕ್ಕಾಗಿ ಎಲ್ಲವನ್ನು ಪರಿಪೂರ್ಣಗೊಳಿಸಿ ತೀರಿತು ಎಂಬ ಪದವನ್ನು ಆತನು ಬಳಸ್ತಾ ನೋಡ್ತೇವೆ. ಥ್ಯಾಂಕ್ ಯು. ಉತ್ತಮವಾದಂತಹ ಮಾಹಿತಿಗಳಿಗಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ದೇವರು ನಿಮ್ಮ ಆಶೀರ್ವಾದ ಮಾಡಲಿ. ಈಗ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ಈ ಸಮಯದಲ್ಲಿ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ನಮ್ಮ ಸನ್ಸೈನ್ ಪ್ರಿನ್ಸಿಪಾಲ್ರು ನಾಗರಾಜ್ ಸರ್ ಅವರು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಮುಕ್ತಾಯ ಪ್ರಾರ್ಥನೆಯನ್ನ ಕೆಲವೊಂದು ಪ್ರಾರ್ಥನೆ ವಿಜ್ಞಾಪನೆಗಳಿವೆ, ಅವುಗಳನ್ನ ನೋಟ್ ಮಾಡ್ಕೊಂಡ್ರೆ ಒಳ್ಳೆಯದು. ಇದ್ದೀರಾ ನಾಗರಾಜ್ ಸರ್? ಓಕೆ, ಅವರು ಹೋಗಿದ್ದಾರೆ, ಬಿಟ್ಟಿದ್ದಾರೆ, ಪರವಾಗಿಲ್ಲ. ಸಹೋದರಿ ಸವಿತಮ್ಮ ಇದ್ದೀರಲ್ಲ? ಸಹೋದರಿ ಸವಿತಾ ಅವರು? ನೋ ಪ್ರಾಬ್ಲಮ್. ಪ್ರೇಮನಾಥ್ ಸರ್ ಅವರು ಇದ್ದಾರೆ. ಪ್ರಾರ್ಥನೆ ಮಾಡ್ತೀರಾ ಪ್ರೇಮನಾಥ್ ಸರ್? ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರು ತಿಳಿಸ್ರಿ. ಜೊತೆಗೆ ಗಾಯತ್ರಿ ಎಂಬತಕ್ಕಂತ ಸಹೋದರಿಗೆ ಲೋ BP ಸಮಸ್ಯೆಯಲ್ಲಿದ್ದಾರೆ, ಅವರನ್ನ ಆಸ್ಪತ್ರೆಯಿಂದ ಕರ್ಕೊಂಡು ಬಂದಿದ್ದಾರೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ. ಮೇಘನ ಕಿಡ್ನಿ ಯಾರು? ಗಾಯತ್ರಿ, ಅದು ಮಾಲೂರು. ಮೇಘನ ಕೂಡ ಮಾಲೂರು ಅವರು, ಕಿಡ್ನಿ ಸ್ಟೋನ್ ಆಗಿದೆ ಅವರಿಗೆ. ಮೇಘನಾ ಕಿಡ್ನಿ ಸ್ಟೋನ್ಗೋಸ್ಕರ ಅವ್ರಿಗೆ ಗುಣ ಆಗೋದಕ್ಕೆ ಪ್ರಾರ್ಥನೆ ಮಾಡ್ರಿ.
ಸಹೋದರಿ ರೂತ್ ಚೇತರಿಸ್ಕೊಂಡಿದ್ದಾರೆ. ಅವ್ರಿಗೆ ಸಮಸ್ಯೆ ಏನಂತ ಈಗ ಅದು ಗೊತ್ತಾಗಿದೆ. ಅದು ಇದು ಯಾವುದು ಬ್ಯಾಕ್ ಬೋನ್ ಅಲ್ಲಿ ಏನಂತ್ರಿ ಫೈನಲ್ ಕಾರ್ಡ್ ಅಲ್ಲಿ ಅಲ್ಲಿ ಸ್ವಲನ್ ಆಗಿದೆ, ಅದು ನೀರು ತುಂಬಿಕೊಂಡಿದೆ, ಅದರಿಂದ ಅದು ಪೇನ್ ಬರ್ತದೆ ಅಂತ ಹೇಳಿ ಇವತ್ತು ಅದನ್ನ ಕಂಡು ಇಂಜೆಕ್ಷನ್ ಕೊಟ್ಟ ಮೇಲೆ ಇವತ್ತು ಅವ್ರು ಎದ್ದು ಓಡಾಡ್ತಾ ಇದ್ದಾರೆ. ನಾವು ಹೋಗಿ ನೋಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಬಂದ್ವಿ. ಪರವಾಗಿಲ್ಲ. ನಾಳೆ ಡಿಸ್ಚಾರ್ಜ್ ಮಾಡ್ತಾರಂತೆ. ದೇವರ ನಾಮ ಸ್ತೋತ್ರ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಡೇವಿಡ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಉಡುಪಿ ಅವ್ರಿಗೋಸ್ಕರ. ಡೇವಿಡ್ ಮ್ಯಾಂಗ್ಳೂರ್ ಪಾಸ್ಟರ್ ಅಲ್ಲ, ಡೇವಿಡ್ ಯಾರು? ಮ್ಯಾಂಗ್ಳೂರ್. ಕೃಷ್ಣಪ್ಪ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಕೃಷ್ಣಪ್ಪ ಇವ್ರಿಗೆ ಹೆಲ್ತ್ ಕ್ಯಾನ್ಸರ್ ಪ್ರಾಬ್ಲಮ್. ಅವರು ಗುಣ ಹೊಂದ್ತಾ ಇದ್ದಾರೆ. ವಿತೌಟ್ ಮೆಡಿಕೇಶನ್ ಇಲ್ಲದೆ ಅವರು ವಾಪಸ್ ಕಳಿಸ್ಬಿಟ್ರು. ಈಗ ಅವರು ಗುಣ ಒಂದು ರೀತಿನಲ್ಲಿ ಅದು ಎಲ್ಲ ಕಡಿಮೆ ಆಗ್ತಾ ಇದೆ. ಅವ್ರು ಆರೋಗ್ಯವಾಗಿದ್ದಾರೆ. ದೇವ್ರ ಮೇಲೆ ವಿಶ್ವಾಸ ಇಡುವಂಗೆ ದೇವ್ರವ್ರ ಕಾರ್ಯ ಮಾಡ್ಲಿ ಎಂಬುದಾಗಿ ಪ್ರಾರ್ಥನೆ ಮಾಡಿ. ಮತ್ತೆ ಇನ್ನೊಂದು ವಿಷಯ ಸರ್, ನನಗೆ ತುಂಬಾ ಯಾವಾಗಲೂ ನೋಯ್ತಾ ಇತ್ತು, ಇಳಿತಾ ಬರ್ತಾ ಇದ್ದು. ಮೊನ್ನೆ ಒಂದೆರಡು ಸಾರಿ ಪ್ರಾರ್ಥನೆ ಮಾಡೋದ್ರಿಂದ ಈಗ ಸಂಪೂರ್ಣವಾಗಿ ಅದು ನನಗೆ ನೋವು ಪರಿಹಾರ ಆಗಿದೆ. ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ದೇವರಿಗೆ ಕೃತಜ್ಞತೆಯನ್ನು ತಾವು ಸಲ್ಲಿಸೋಣ ಸರ್. ಪ್ರೈಸ್ ಗಾಡ್, ಪ್ರೈಸ್ ಗಾಡ್. ಓಕೆ ಪ್ರೇಮ ಸರ್, ತಾವು ಪ್ರಾರ್ಥನೆ ಮಾಡ್ಬೇಕು. Let us pray. Oh, gracious Heavenly Father, we thank you, my Lord, for giving us this wonderful opportunity, Lord, to come to your feet in the evening hours, my Lord, to hear your voice and to hear your words through your servant, Pastor Rajdas. Lord, thank you for this wonderful words, my Lord, that we have heard and that we have learned, my Lord. Yes, Lord, you have led up your life on this earth, washing our sins, my Lord, where we were supposed to be on the cross. But Lord, you led your life, shed your precious blood, my Lord. It took all our troubles, shame, and everything which was supposed to be taken by us. Lord, you're a great God, and Lord, a living God. Lord, you have done wonders that it's highly impossible, my Lord, to pay a price that you have paid for ourselves. Lord, as you are now pleading on behalf of us, as you enter into the most holy place, as you are sitting with your Father, pleading on behalf of us, my Lord. Lord, please help us to be still more closer to you. Lord, help us to find a place in your kingdom. Lord, please be with us in every hour, every moment, in every walk of our life, in every talk of our life. In whatever we do, my Lord, please be with us and help us, my Lord, to take you along with us wherever we are, wherever we do, whatever we do. Lord, we thank you for the wonderful salvation, my Lord, you have done for the mankind. Lord, please continue to bless us, my Lord. As we know, my Lord, that your coming is very soon. Bless all our near and dear ones, my Lord. Help us to have a good fellowship with all the people whom we come across. Lord, we thank you for this
wonderful prayer meetings that is being run on this earth, my Lord. We humbly pray, my Lord, that many more such prayer requests, such prayer programs exist on this earth, and many more souls are blessed, my Lord. We thank you, my Lord, for especially Pastor M. Raju and his family. Lord, as you know that he's struggling so hard every day in the morning as well as in the evening, bringing your words, my Lord, through him and through various servants of yours. Bless them, my Lord, abundantly. Bless their families and fulfill all their desires, my Lord. Lord, we are very much thankful to you for being with us throughout these days, my Lord. And we are sure, my Lord, you'll continue to bless us, helping us to be still more closer to you. Lord, I especially pray for the prayer request that has been given by your servant, my Lord. You know, my Lord, under what situation these people are, especially Gayatri, Meghna, Ruth, David from Mangalore, Krishnappa and Vijay Kumar, my Lord. Lord, please be with these people, my Lord. And you know the situations, my Lord, under what trials and tribulations and the situation they are. Lord, it is you that you have created them in your palm, my Lord. So, Lord, please bless them. Place your mighty hands on them, my Lord, and please heal them. Lord, please enhance their faith and help them to be a witness in this program. Lord, we thank you for healing Vijay Kumar sir, as he has come forward, my Lord, to acknowledge his thanks to you. Please accept it. And Lord, still bless him more and his family too. Lord, once again I submit myself and the entire congregation, especially your servant, Pastor Rajas and his families, my Lord, who shared your words with us. Please use him mightily. Lead him and guide him, my Lord. I also submit Pastor M. Raju and his families too, as well as my family, my Lord. I thank you very much for bringing the children's much more closer to you, my Lord, and healing them completely. I acknowledge my thanks, my Lord. Please accept us as we are, my Lord, and please continue to bless us. Lead us and guide us, Lord. Once again, I submit the entire congregation and the servants to your mighty hands, Lord. And I pray in the precious name of Jesus Christ. Amen. ಆಮೆನ್. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ್ಯ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮ್ಗೆ ದಯಪಾಲಿಸಿಕೊಡು. ನಮ್ಮ ತಪ್ಪು ಮಾಡಿದವರು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು ಬಲವು ಮಹಿಮೆಯು ಸದಾ ಕಾಲ ನಿನ್ನದೇ ಸ್ವಾಮಿ. ಆಮೇನ್. ಶಾಂತ್ಯಾಶೀರ್ವಾದವನ್ನು ಪಡೆದುಕೊಳ್ಳೋಣ. ಈಗ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನವು ಇದು ಮಾಧ್ಯಮದಲ್ಲಿ ನಿನ್ನ ವಾಕ್ಯವನ್ನು ಕೇಳಲು ಬಂದಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ಇಂದು ನಿನ್ನ ವಾಕ್ಯವನ್ನು ಹಂಚಿಕೊಟ್ಟಂತ ನಿನ್ನ ಪ್ರಿಯ ದಾಸರಂತ ರಾಜದಾಸ್ ಅವರ ಮೇಲೆಯೂ, ಹಾಗೂ ಅವರ ಕುಟುಂಬ ಮಕ್ಕಳ ಮೇಲೆಯೂ, ಹಾಗೂ ಸ್ವಾಮಿ ಈ ಕೂಟಗಳನ್ನ
ಮುಂಜಾನೆ ಹಾಗೂ ಸಂಜೆ ಆಯೋಜಿಸತಕ್ಕಂಥ ಬೋಧಕರಂತೆ ಹೇಮರಾಜರವರ ಮೇಲೆಯೂ ಅಂತ್ಯದ ಪ್ರಾರ್ಥನೆಯನ್ನ ಆರಂಭದ ಪ್ರಾರ್ಥನೆಯನ್ನ ಮಾಡಿರ್ತಕ್ಕಂಥ ನಿನ್ನ ಪ್ರಿಯ ಮಕ್ಕಳ ಮೇಲೆಯೂ ಹಾಗೂ ಸ್ವಾಮಿ ಈ ಝೂಮ್ ಮಾಧ್ಯಮದಲ್ಲಿ ಬಂದಿರುವಂತ ಪ್ರತಿಯೊಬ್ಬರಿನ ಮಕ್ಕಳ ಮೇಲೆಯೂ ಪ್ರತಿಯೊಂದು ವಿಜ್ಞಾಪನೆಗಳ ಮೇಲೆಯೂ ನಿನ್ನ ವಿಶೇಷವಾದಂತ ಆಶೀರ್ವಾದ ಇಂದು ಎಂದೆಂದು ನಿತ್ಯ ನಿರಂತರಕ್ಕೂ ನಮ್ಮೆಲ್ಲರ ಮೇಲೆ ನೆಲೆಯಾಗಲಿ ಸ್ವಾಮಿ. Amen. ಆಮೇನ್. Praise the Lord. ಉತ್ತಮವಾದ ರೀತಿಯಲ್ಲಿ ಈ ದಿನದ ಕಾರ್ಯಕ್ರಮವನ್ನ ಕರ್ತನು ನಮ್ಮೊಟ್ಟಿಗಿದ್ದು ನಡೆಸೋದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಆರಂಭದ ಪ್ರಾರ್ಥನೆ ಮಾಡಿದಂತ ಸಹೋದರಿ ರಾಜೇಶ್ವರಿ ಅವ್ರಿಗೂ ಅಂತ್ಯ ಪ್ರಾರ್ಥನೆಯನ್ನು ಮಾಡಿದಂತ ನಮ್ಮ ಪಾಸ್ಟರ್ ಹಿರಿಯರಾದಂತ ಪ್ರೇಮ ಸಾರ್ ಅವ್ರಿಗೂ ಅಂತ್ಯಾಶೀರ್ವಾದವನ್ನ ನೀಡಿದಂತ ಬೋಧಕರಿಗೂ ಎಸ್.ಟಿ. ಸಲ್ಮಾನ್ ಸಾರ್ ಅವರಿಗೂ ಹಾಗೂ ಉತ್ತಮವಾದಂತ ರೀತಿಯಲ್ಲಿ ಈ ದಿನದ ಪಾಠವನ್ನ ನಡೆಸ್ಕೊಟ್ಟಂತ ರಾಜದಾಸ್ ಅವ್ರಿಗೂ ಚರ್ಚೆಯಲ್ಲಿ ಭಾಗವಹಿಸಿದಂತ ವಿಜಯ್ ಕುಮಾರ್ ಸರ್ ಅವ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ಕೂಟದಲ್ಲಿ ಭಾಗವಹಿಸಿದಂತ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಹೀಗೆ ಕರ್ತನು ದಿನನಿತ್ಯವೂ ಈ ಮಂಡಳಿಯನ್ನ ಅಭಿವೃದ್ಧಿ ಪಡಿಸಿ ಬೆಳೆಸಿ ಇನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಒಟ್ಟಾಗಿ ಸೇರಿ ದೇವರ ವಾಕ್ಯವನ್ನು ಕಲಿಯುವ ಹಾಗೆ ಉನ್ನತವಾದಂತಹ ದೇವರ ಸೇವಕರನ್ನ ಉಪಯೋಗಿಸುವ ಹಾಗೆ ಕರ್ತನು ಕಾರ್ಯ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಗುರಿ ಬಂದದಕ್ಕೆ ಮತ್ತೊಮ್ಮೆ ಈ ರಾತ್ರಿಯಲ್ಲಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತಾ ಈ ರಾತ್ರಿ ಕರ್ತನು ನಮ್ಮನ್ನ ವಿಶೇಷವಾಗಿ ಆಶೀರ್ವಾದ ಮಾಡಿ ಆರೋಗ್ಯದಿಂದ ತಿಳಿಸಿ ಸುಖ ನಿದ್ರೆಯನ್ನು ದಯಪಾಲಿಸಿ ಬೆಳಗಿನ ಜಾವದಲ್ಲಿ ನಮ್ಮನ್ನು ಎಚ್ಚರಪಡಿಸಿ ತನ್ನ ಮಹಿಮೆಯುಳ್ಳ ಸೇವೆಗೆ ನಾಳಿನ ದಿನವನ್ನು ಆಶೀರ್ವದಿಸಿ ಮಂಗಳ ಮಾಡಿ ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕರ್ತನ ಕೃಪಾಸ್ತಕ್ಕೆ ಎಲ್ಲರನ್ನ ಒಪ್ಪಿಸಿಕೊಳ್ಳುತ್ತಾ ಎಲ್ಲರಿಗೂ ಈ ರಾತ್ರಿಯ ಶುಭಾಶಯಗಳನ್ನು ಕೋರ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. Thank you, Pastor. Thank you, everybody. Pastor Rajdas, thank you, sir. Pastor has left, I think, sir. Thank you, Pastor. Thank you, everybody.